ನೆರವೇರಿಸಿದಂತಹ ಅತಿಥಿ ಅಭ್ಯಾಸಕರಿಗೆ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ ನೋಡಿ ವೀಕ್ಷಕರೇ, ಈ ಒಂದು ಹಲಸಿನ ಮರದಲ್ಲಿ ಒಂದು ಹಲಸು ಒಂದು ಎಷ್ಟು ಇದೆ ನೋಡಿ. ಈಗ ಎಲ್ಲ ಹಣ್ಣಾಗ್ತಾ ಇದೆ ನೋಡಿ. ಸಾಧಾರಣ ಒಂದು 250 ಹಲಸು ಆಗ್ಬೋದು, ಅಷ್ಟು ಇದೆ ನೋಡಿ. ತುಂಬಾ ಖುಷಿ ಆಗ್ತದೆ. ಇವತ್ತು ನಾವು ಇಲ್ಲಿ ಉಪ್ಪಿನಂಗಡಿ ಸಮಿತಿ ಚಂದ್ರಶೇಖರ್ ತೊಟ್ಟತಾಡಿ ಅವರ ತೋಟಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು ಕೃಷಿ ಸೆಮಿನಾರ್ ಆಗ್ತಾ ಉಂಟು. ಇಲ್ಲಿ ಉಪ್ಪಿನಂಗಡಿಯಿಂದ ಸ್ವಲ್ಪ ಎದುರು ಒಂದು ಪೆಟ್ರೋಲ್ ಪಂಪ್ ಬಳಿ ನೇತ್ರಾವತಿ ನದಿ ಇಲ್ಲಿ ಹರಿತಾ ಇರ್ತದೆ. ಅದರ ಪಕ್ಕದಲ್ಲಿ ನ್ಯಾಷನಲ್ ಹೈವೇ ಉಂಟು. ಅದರ ಪಕ್ಕದಲ್ಲಿ ಇವರದೊಂದು ದೊಡ್ಡ ತೋಟ ಉಂಟು. ಈ ತೋಟದಲ್ಲಿ ಫುಲ್ಲು ಕರಿಮೆಣಸು ಗಿಡ ಹಾಕಿದ್ದಾರೆ. ಇವರ ತೋಟಕ್ಕೆ ನಾವು ವೀಕ್ಷಣೆಗೆ ಬಂದಿದ್ದೇವೆ. ಯೂಟ್ಯೂಬ್ ಸಾಧಕರಿಗೆ ಸಲಾಂ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಸ್ವಾಗತ ಬಯಸ್ತೇನೆ. ಇವರು ಕಾಳು ಮೆಣಸು ಬಹಳ ಚೆಂದಾಗಿ ಮಾಡ್ತಾರೆ. ಒಂದು ಅಡಿಕೆ ಗಿಡ ಬಿಡದೆ ಕಾಳು ಮೆಣಸು ಹಾಕಿದ್ದಾರೆ. ಅಡಿಕೆಗಿಂತ ಬಹುಶಃ ಡಬಲ್ ಇನ್ಕಮ್ ಕಾಳು ಮೆಣಸಲ್ಲಿ ಬರ್ತದೆ. ಎಲ್ಲರೂ ಹೇಳ್ತಾರೆ ಅಡಿಕೆಗೆ ಕಾಳು ಮೆಣಸು ನಾಟಿ ಮಾಡಿದರೆ ಮೆಣಸು ಅದು ಅಡಿಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಅಡಿಕೆ ಕೂಡ ಉಂಟು, ಮೆಣಸು ಕೂಡ ಉಂಟು ಇದರಲ್ಲಿ. ಹೌದು, ಬಹಳ ಚೆನ್ನಾಗಿ ಉಂಟು. ಇದು ಪನೀರು 1. ಹೌದು, ಇದು ಬಿಸಿಲಿಗೆ ಬಹಳ ಚೆನ್ನಾಗಿ ಹೋಗುತ್ತದೆ. ಬಿಸಿಲಿಗೆ ಒಳ್ಳೆ ಫಸಲು ಬರ್ತದೆ. ನೆರಳಲ್ಲಿ ಸ್ವಲ್ಪ ಫಸಲು ಕಡಿಮೆ ಇದರಲ್ಲಿ. ಅಲ್ಲ, ಕೊಯ್ಲಿಕ್ಕೆಲ್ಲ ಈಸಿ ಆಗ್ತದಲ್ಲ. ಇದು 20 ಅಡಿಗಿಂತ ಮೇಲೆ ಬಿಟ್ಟಿಲ್ಲ. ಹೌದು, ಬುಡದಲ್ಲಿ ನೀರು ನಿಲ್ಲದ ಹಾಗೆ ಬುಡದಲ್ಲಿ ಮಣ್ಣು ಏರಿ ಮಾಡಿ ಅದರ ಮೇಲೆ ನಾಟಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವರು ಎಂತ ಹಣ್ಣು ಹಂಪಲು ಪೇರಳೆ ಗಿಡ ನೆಟ್ಟಿದ್ದಾರೆ. ಅಲ್ಲಿ ಪೇರಳೆ ಆಗಿದೆ, ಒಂದು ಬಂದೋಬಸ್ತು ಮಾಡಿದ್ದಾರೆ. ಕೆಜಿ ಪೇರಳೆ ಅದು. ಒಂದು ಗಿಡ ಇದೆ. ಆ ಕಾಫಿ ಗಿಡವನ್ನು ನಾವು ಇದು ಬಹುಶಃ ಶರ್ಬತ್ ಲಿಂಬೆ, ಪೂಜಾ ಲಿಂಬೆ. 12 ತಿಂಗಳು ಆಗ್ತಾ ಬಿಡ್ತದೆ. ಈಗ ನೋಡಿದ್ರಲ್ಲಿ ಫುಲ್ ಕಾಯಿಗಳು ಉಂಟಿದೆ. ಲಿಂಬೆ ಗಿಡ ತುಂಬಾ ಇಂಥದ್ದು ಒಂದು 10 ಗಿಡ ಇದ್ರೆ ಒಂದು ವಾಣಿಜ್ಯ ಬೆಳೆ ಅಂತ ಹೇಳ್ಬಹುದು. ಮನೆಗೆ ಬೇಕಾದಷ್ಟು ಅಂಗಡಿಗೆ ಕೊಡ್ಲಿಕ್ಕೆಲ್ಲ ಸಿಗ್ತದೆ. ಇದು ಪುನರ್ಪುಳಿ ಹಾಕಿದ್ದಾರೆ, ಕಸಿ ಪುನರ್ಪುಳಿ ಗಿಡ. ಈ ಸೈಡ್ ಅಲ್ಲಿ ಕಿತ್ತಳೆ ಗಿಡ ಹಾಕಿದ್ದಾರೆ.
ತುಂಬಾ ಒಂದು ಎಷ್ಟು ಇರ್ಬೋದು? 1000 ಬುಡ ಇರ್ಬೋದು ಅಂತ. ಹೌದು. ಒಳ್ಳೆ ತಳಿ, ಕೇರಳದಲ್ಲಿ ಇದು ಹೆಚ್ಚೆಚ್ಚಾಗಿ ಬೆಳೆಸ್ತಾರೆ. ಇದು ನೋಡುವಾಗ ಕರಿಮುಂಡ ತರ ಕಾಣ್ತಾ ಇದೆ. ಹೌದು, ಇದು ಹಿಪ್ಲಿಗೆ ಗ್ರಾಫ್ಟ್ ಮಾಡಿದ್ದಾರೆ. ಎಲ್ಲ ಗಿಡಗಳು ಹಿಪ್ಲಿಗೆ ಗ್ರಾಫ್ಟ್ ಮಾಡ್ತಾರೆ. ಇದು ಅತ್ಯಧಿಕ ಇಳುವರಿ ಮತ್ತು ಭಾರ ಜಾಸ್ತಿ, ಖಾರ ಜಾಸ್ತಿ. ಇದು ನೋಡಿ, ಇದರಲ್ಲಿ ಈಗ ಎಲ್ಲ ಕೋಡ್ ಹೋಗ್ತಾ ಇದೆ. ಸರ್, ಇನ್ನು ಹಣ್ಣಾಗುದು ಯಾವಾಗ? ಇದು ನಾಡೋದು ಹಣ್ಣಾಗೋದು ಜನವರಿಯಲ್ಲಿ. ಡಿಸೆಂಬರ್ ಹಣ್ಣಾಗ್ತದೆ, ಜನವರಿ ಕೊಯ್ಲಿಗೆ ಸಿಗ್ತದೆ. ಇದು ಜನವರಿಯಲ್ಲಿ ಸಿಗ್ತದಾ? ಹಾ, ಜನವರಿಯಲ್ಲಿ ಕೊಯ್ಲಿಗೆ ಸಿಗ್ತದೆ. ಹೌದು. ನಡುವಿನಲ್ಲಿ ರೋಬಸ್ಟಾ ಕಾಫಿ ಹಾಕಿದ್ದಾರೆ. ರೋಬಸ್ಟಾ ಕಾಫಿಯಲ್ಲಿ ಇದು ಡ್ವಾರ್ಫ್ ವೆರೈಟಿ. ಇದಕ್ಕೆ ಬಹುಶಃ ಚೆನ್ನಾಗಿ ಇಲ್ಲಿ ಬರ್ತದೆ. ಎಲ್ಲರೂ ಕಾಫಿ ಆಗುದಿಲ್ಲ ಅಂತ ಹೇಳ್ತಾರೆ. ಮತ್ತು ಈ ವೆರೈಟಿಗೆ ಸ್ವಲ್ಪ ಬಿಸಿಲು ಬೇಕು. ಅರೇಬಿಕಾ, ಚಂದ್ರಗಿರಿ ಅದಕ್ಕೆಲ್ಲ ನೆರಳು ಬೇಕು. ಚಂದ್ರಗಿರಿ ಒಳ್ಳೇದು ಬರ್ತದೆ. ಹಾಂ, ಒಳ್ಳೇದು ಬರ್ತದೆ. ಆದರೆ ಸ್ವಲ್ಪ ರೋಗ ಜಾಸ್ತಿ, ಕಾಂಡ ಕಾಯಿ ಕೊರಕ ಉಂಟು. ಅದಕ್ಕೆ ಸ್ವಲ್ಪ ನೆರಳು ಬೇಕು. ನೋಡಿ, ಇದು ಹಿಪ್ಲಿ ಗಿಡ. ಇದು ಹಿಪ್ಲಿ ಗಿಡ, ಇದು ಹೊರದೇಶದ ಗಿಡ. ಇದಕ್ಕೆ ಕಾಳು ಮೆಣಸು ಕಸಿ ಮಾಡೋದು ಯಾಕೆಂದರೆ ಇದು ಎಷ್ಟು ಕೆಸರು ನೀರಿದ್ರೆ ಈ ಗಿಡ ಸಾಯುವುದಿಲ್ಲ. ಕಾಳು ಮೆಣಸು ಜಾತಿಗೆ ಸೇರಿದ ಗಿಡ ಇದು. ಕಾಳು ಮೆಣಸು ಕಸಿ ಕಟ್ಟಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ. ಅಡಿ ಗಿಡ ಇದನ್ನು ಹಿಪ್ಲಿ ಮಾಡ್ತಾರೆ. ಇದಕ್ಕೆ ತುದಿಯನ್ನು ಕಟ್ ಮಾಡಿ ಮೃದು ಕಾಂಡ ಕಸಿ ಕರಿಮೆಣಸು ಹಾಕ್ತಾರೆ. ಅದರಿಂದ ಎಷ್ಟು ಮಳೆ ಬಂದರೆ, ಎಷ್ಟು ನೀರು ಬಂದರೆ, ಬುಡದಲ್ಲಿ ನೀರು ಬಂದರೆ ಇದಕ್ಕೆ ರೋಗ ಇಲ್ಲ. ಹೌದು, ವೇಸ್ಟ್ ಇದರ ಗೆಲ್ಲುಗಳೆಲ್ಲ ಕಟ್ಟಿಂಗ್ಸ್ ಮಾಡಿ ಗಿಡ ಮಾಡಬಹುದು. ಅಣಬೆ ನೋಡಿ, ರೋಬಸ್ಟಾದಲ್ಲಿ ಕುಬ್ಜಾ ವೆರೈಟಿ CN2R ಅಂತ ಒಳ್ಳೆ ಫಸಲು ಬರ್ತಾ ಉಂಟು. ಇದಕ್ಕೆ ಸಾಧಾರಣ ಮಾರ್ಚ್ ತಿಂಗಳಲ್ಲಿ ಒಮ್ಮೆ ನೀರು ಕೊಟ್ಟರೆ ಮೊಗ್ಗು ಅರಳಿ ಚೆನ್ನಾಗಿ ಹೂ ಬರ್ತದೆ. ಆನಂತರ ಚೆನ್ನಾಗಿ ಕಾಯಿ ಕಟ್ಟುತ್ತೆ. ಸಿಕ್ಕಾಪಟ್ಟೆ ನೀರು ಕೊಟ್ಟರೆ ಬೀಜ ಬರೋದಿಲ್ಲ. ನೋಡಿ, ಇಲ್ಲಿ ನೋಡಿ, ಬೀಜ ಬರೋದಿಲ್ಲ. ಈ ಥರ ಫುಲ್ ಎಲೆ ಬರ್ತದೆ. ಇದಕ್ಕೆ ಸ್ಪ್ರಿಂಕ್ಲರ್ ನೀರು ಬೇಡ. ಸ್ಪ್ರಿಂಕ್ಲರ್ ನೀರು ಬಿದ್ದರೆ ಈ ಥರ ಆಗ್ತದೆ, ಕಾಯಿ ಕಚ್ಚುವುದಿಲ್ಲ. ಇದು ಟ್ರೆಸ್ ಕೊಡಬೇಕು. ಫೆಬ್ರವರಿ ಎಂಡ್ ಮಾರ್ಚ್ ಫಸ್ಟಿಗೆ ಒಮ್ಮೆ ನೀರು ಕೊಟ್ಟರೆ ಚೆನ್ನಾಗಿ ಫ್ಲವರ್ ಬಂದು ಈಲ್ಡ್ ಬರ್ತದೆ. ಹಾಗಾದ್ರೆ ಇದು ಸ್ಪ್ರಿಂಕ್ಲರ್ಗೆ ಆಗುದಿಲ್ಲ, ಎಲ್ಲ ಡ್ರಿಪ್ ಸಿಸ್ಟಮ್ ಮಾಡಬೇಕು. ಡ್ರಿಪ್ ಸಿಸ್ಟಮ್ ಮಾಡಿದ್ರೆ ಭಾಳ ಚೆನ್ನಾಗಿ. ಒಂದು ಮಾಹಿತಿ ನಮ್ಮ ಊರಿನಲ್ಲಿ ಮಾಡುವವರಿಗೆ ಇದಿಲ್ಲ. ಈ ಥರ ಕಾಯಿಗಳು ಬಂದಿದೆ ಇಲ್ಲ ಅಂತ ನೀರೆಲ್ಲ ಜಾಸ್ತಿ. ಬರೀ ಆ ಮಧ್ಯದ್ದು ಸತ್ರೆ ಇಲ್ಲಿಂದ ಅಲ್ಲಿಗೆ ದೂರ ಎಷ್ಟಾಯ್ತು. ಆಗ ಅಡಿಕೆ ಮರ ಮುಗಿತು. ನೋಡಿ ವೀಕ್ಷಕರೇ, ಕಾಳ್ತಾಚೆ ಕುಟುಂಬದವರ ಹೈನುಗಾರಿಕೆ ನೋಡಿ. ಈ ಒಂದು ವೀಕ್ಷಕರೇ, ಇವರು
ಇದೆಲ್ಲ ಒಳ್ಳೆ ಫ್ಲಾಟ್ ಇರುವಂತಹ ಎಲ್ಲ ಮೇವು ಹಾಕ್ತಾ ಇದ್ದಾರೆ. ಇದರ ತೋಟಕ್ಕಾಗಿ, ಇದರ ಮನೆ ಖರ್ಚಿಗಾಗಿ ಮಾಡಿರುವಂತಹ ಈ ಒಂದು ಹೈನುಗಾರಿಕೆ. ಇದರ ಒಂದು ಸಣ್ಣ ಗಾರ್ಡನ್ ನೋಡಿ.